ನ್ಯೂಸ್ ನೆಕ್ಸ್ಟ್ ಟಾಪ್ ನ್ಯೂಸ್ಗೆ ಸ್ವಾಗತ. ನಾನು ದರ್ಶನ್ ಶೆಟ್ಟಿ ನರ್ಕಳಿ. ಟಾಪ್ ನ್ಯೂಸ್ ನೋಡೋಣ. ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. ಬೈಂದೂರು ತಾಲೂಕಿನಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ. ನೀರು ಪಡೆಯಲು ಕಾಯಲೇಬೇಕು 2 ದಿನ. ಸಮಗ್ರ ನೀರಾವರಿ ಯೋಜನೆ ಜಾರಿ ಮಾಡುತ್ತಾ ಸರ್ಕಾರ. ಬೆಳಗಾವಿಯಲ್ಲಿ ಚಳಿಗಾಲ ಅಧಿವೇಶನ ಆರಂಭ. 20 ವಿಧೇಯಕಗಳ ಮಂಡನೆಗೆ ಸಿದ್ಧತೆ. ರಾಜ್ಯ ಸರ್ಕಾರದ ವಿರುದ್ಧ ಸಮರಕ್ಕೆ ಸಜ್ಜಾದ ವಿಪಕ್ಷಗಳು. ಬುದ್ಧಿವಂತರ ಜಿಲ್ಲೆಯಲ್ಲಿ ಇದೆಂತ ಅಮಾನವೀಯ ಘಟನೆ. ಗೂಡ್ಸ್ ಗಾಡಿಯಲ್ಲಿ ರೋಗಿಯನ್ನು ಆಸ್ಪತ್ರೆಗೆ ರವಾನೆ. ಕರೆ ಮಾಡಿದ್ರು ಸ್ಪಂದಿಸದ 108 ಆಂಬ್ಯುಲೆನ್ಸ್. ಗೃಹಲಕ್ಷ್ಮಿ ಸಹಕಾರ ಸಂಘದಲ್ಲಿ ಇನ್ನೂ ಆಗದ ಪದಾಧಿಕಾರಿಗಳ ಆಯ್ಕೆ. ಫಲಾನುಭವಿಗಳಿಗೆ ಸದ್ಯಕ್ಕಿಲ್ಲ ಸಾಲ ಸೌಲಭ್ಯ. ಅಸಮಾಧಾನ ಹೊರಹಾಕಿದ ರಾಜ್ಯದ ಜನತೆ. ಇನ್ಮುಂದೆ ಮಲೆನಾಡು ಭಾಗದ ಜನತೆಗೆ ವರದಾನ. ರಾಜ್ಯದಲ್ಲಿ ಆರಂಭಗೊಳ್ಳಲಿದೆ 3 ಹೊಸ ರೈಲು ಮಾರ್ಗ. ಪ್ರವಾಸೋದ್ಯಮದ ಜೊತೆ ಆರ್ಥಿಕತೆ ಉತ್ತೇಜನಕ್ಕೆ ಮತ್ತಷ್ಟು ಬಲ. ಮನುಷ್ಯರಿಗೆ ಮಾತ್ರವಲ್ಲ ಪ್ರಾಣಿಗಳಿಗೆ ಇರಲಿದೆ ಆಧಾರ್. ಪ್ರಾಣಿಗಳತ್ತನ ಆರೋಗ್ಯ ರಕ್ಷಣೆಗೆ ಈ ಹೊಸ ಪ್ಲಾನ್. ಹುಬ್ಬಳ್ಳಿ ಧಾರವಾಡ ಪಾಲಿಕೆಯಿಂದ ಮಹತ್ವದ ಚಿಂತನೆ. ರಾಜ್ಯಾದ್ಯಂತ ಹೆಚ್ಚಿದ ಚಳಿಯ ಅಬ್ಬರ. ದಿನವಿಡೀ ಮೋಡ ಕವಿದ ವಾತಾವರಣ. 17 ಡಿಗ್ರಿ ಸೆಲ್ಸಿಯಸ್ಗೆ ಕುಸಿದ ರಾಜಧಾನಿ ತಾಪಮಾನ. ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕು ಪ್ರಾಕೃತಿಕವಾಗಿ ಸಮೃದ್ಧವಾಗಿರುವ ತಾಲೂಕುಗಳಲ್ಲಿ ಒಂದು. ಆದರೂ ಕೂಡ ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತಪ್ಪಿಲ್ಲ ಎಂದರೆ ನೀವು ಆಶ್ಚರ್ಯಪಡುತ್ತೀರಿ. ಅದರಲ್ಲೂ ಬೈಂದೂರು ನಗರ ವ್ಯಾಪ್ತಿಯ ಬಹುತೇಕ ಸರ್ಕಾರಿ ಕಚೇರಿಗಳು, ಮನೆಗಳು, ಆಸ್ಪತ್ರೆಗಳು ಬೇಸಿಗೆಯಲ್ಲಿ ಟ್ಯಾಂಕರ್ ನೀರನ್ನೇ ಅವಲಂಬಿಸಿದೆ. ಈ ಬಾರಿ ನೀರಿನ ಸಮಸ್ಯೆಗೆ ಮುಕ್ತಿ ಹಾಡಲು ಸಮಯ ಬಂದಿದೆ. ಆದರೆ ಅದು ಅಧಿಕಾರಿಗಳ ಸಂಕಲ್ಪದ ಮೇಲೆ ನಿಂತಿದೆ. ಉಡುಪಿ ಜಿಲ್ಲೆ ಬೈಂದೂರು ತಾಲೂಕು ಪ್ರವಾಸೋದ್ಯಮಕ್ಕೆ ಹೇಳಿ ಮಾಡಿಸಿದ ಜಾಗ. ಸಂಪದ್ಭರಿತವಾಗಿರುವ ತಾಲೂಕು. ಯಾಕಂದ್ರೆ ಇಲ್ಲಿ ಉದ್ದನೆಯ ಕಡಲ ತೀರ, ಬಯಲು ಸೀಮೆ ಹೋಲುವ ಪ್ರದೇಶಗಳು, ಅರೆಮಲೆನಾಡು, ದಟ್ಟ ಕಾಡು, 10 ಜಲಪಾತಗಳು, ಮನಮೋಹಕ ಗಿರಿಶಿಖರಗಳು ಇಲ್ಲಿನ ಸೌಂದರ್ಯವನ್ನ ಇಮ್ಮಡಿಯಾಗಿಸಿದೆ. ಈ ಪ್ರದೇಶದಲ್ಲಿ ಎಲ್ಲಿ ನೋಡಿದರೂ ಕೂಡ ನೀರಿಗೆ ಬರ ಇಲ್ಲ ಎನ್ನುವಷ್ಟು ಹಸಿರಾಗಿರುವ ತಾಲೂಕು ಬೈಂದೂರು. ಆದರೆ ಇಂತಹ ಬೈಂದೂರಿನಲ್ಲಿ ಸದ್ಯ ಕೆಲವು ವರ್ಷಗಳಿಂದ ಬೇಸಿಗೆ ಆರಂಭವಾದರೆ ಸಾಕು, ಕುಡಿಯುವ ನೀರಿಗೆ ಹಾಹಾಕಾರ ಕೇಳಿ ಬರ್ತಾ ಇದೆ. ಟ್ಯಾಂಕರ್ ನೀರು ಬಳಸಿ ಕುಡಿಯುವ ನೀರು ಒದಗಿಸಬೇಕಾದ ಅಗತ್ಯತೆ ಸದ್ಯ ಬೈಂದೂರು ಪಟ್ಟಣ ಪಂಚಾಯತ್ ಹೆಗಲೇರಿದೆ. ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ 16 ಕೊಳವೆ ಬಾವಿ, 19 ಸಾಮಾನ್ಯ ಬಾವಿ ಹಾಗೂ 9 ಓವರ್ ಹೆಡ್ ಟ್ಯಾಂಕ್ ಇದ್ದರೂ 4 ಬಾವಿ ಹಾಗೂ 3 ಕೊಳವೆ ಬಾವಿಯ ನೀರಿನ ಮೂಲವನ್ನಷ್ಟೇ ಪಟ್ಟಣ ಪಂಚಾಯತ ನೆಚ್ಚಿಕೊಂಡಿದೆ. ಸುಮಾರು 1250ಕ್ಕೂ ಅಧಿಕ ನಲ್ಲಿ ಸಂಪರ್ಕ ಇದ್ದು 2 ದಿನಕ್ಕೊಮ್ಮೆ ನೀರು ಸರಬರಾಜು ಮಾಡಲಾಗ್ತಾ ಇದೆ. ಬೇಸಿಗೆ ಕಾಲದಲ್ಲಿ ನೀರಿನ ಹಾಹಾಕಾರ ಅಂತಕ್ಕಂಥದ್ದು ತುಂಬ ಇದೆ. ಇವತ್ತು ಎಲ್ಲಿವರೆಗಿದೆ ಅಂತ ಹೇಳಿದ್ರೆ, ಉತ್ತರ ಕರ್ನಾಟಕ ಭಾಗದಲ್ಲಿ ನೀರಿನ ಹಾಹಾಕಾರ ಹೇಗೆ ಇದೆ, ಅದೇ ರೀತಿಯಲ್ಲಿ ಬೈಂದೂರು ಪಟ್ಟಣ ಪಂಚಾಯತ್ ಎರ್ತರೆ ಈ ಪರಿಸರದಲ್ಲಿ, ಪಡುವರಿ ಈ ಪರಿಸರದಲ್ಲಿ ದೊಡ್ಡ ರೀತಿಯಾಗಿರ್ತಕ್ಕಂಥ ನೀರಿನ ಹಾಹಾಕಾರ ಇದೆ. ಆದ್ದರಿಂದ ಸರ್ಕಾರ ಪಟ್ಟಣ ಪಂಚಾಯತ್ ಆದಷ್ಟು ಬೇಗ ಏನು ಒತ್ತಿನೆಯಲ್ಲಿ ಇವತ್ತು ಬೋರ್ವೆಲ್ಲನ್ನು ಕೊರೆದಿದ್ದಾರೆ, ಟ್ಯಾಂಕ್ ಆಗ್ತಾ ಇದೆ. ಇವತ್ತು ಆ ಟ್ಯಾಂಕಿನ ಮುಖಾಂತರ ಬೇಸಿಗೆ ಕಾಲ ಬರುವುದರಿಂದ ಇಮಿಡಿಯೇಟ್ ಆಗಿ ಆ ನೀರಿಗೆ ಸಂಬಂಧಪಟ್ಟ ಹಾಗೆ ಆ ನಲ್ಲಿ ಜೋಡಣೆ ಆಗಬೇಕು. ಜನರಿಗೆ ಮತ್ತು ಸರ್ಕಾರಿ ಕಚೇರಿಗಳಿಗೆ ನೀರನ್ನು ಕೊಡುವಂಥ ಕೆಲಸವನ್ನು ಆದಷ್ಟು ಬೇಗ ಪಟ್ಟಣ ಪಂಚಾಯತ್ ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನು ಈ ಸ್ಥಳದಲ್ಲಿ ಮಾಡ್ತಾ ಇದ್ದಾರೆ. ಇನ್ನೊಂದು ಹೇಳ್ತಾ ಇದ್ದೀನಿ, ಯಾಕೆಂದರೆ ಸರ್ಕಾರ ಇವತ್ತು ಜಲ್ ಜೀವನ್ ಮಿಷನ್ ಮುಖಾಂತರ ನೀರನ್ನು ಕೊಡಬೇಕಂತೇಳಿ ಇಡೀ ದೇಶದಲ್ಲಿ, ರಾಜ್ಯದಲ್ಲಿ ದೊಡ್ಡ ರೀತಿಯಾಗಿರ್ತಕ್ಕಂಥ ಹಣವನ್ನು ಇವತ್ತು ಸರ್ಕಾರ ಕೊಡ್ತಾ ಇದೆ. ಆದರೆ ಇವತ್ತು ನನಗೆ ತಿಳಿದ ಮಟ್ಟಿಗೆ ಯಾವ ಗ್ರಾಮದಲ್ಲಿ, ಯಾವ ಜಿಲ್ಲೆಯಲ್ಲೂ ಸಹ ಜಲ್ ಜೀವನ್ ಮಿಷನ್ನಿಂದ ಯಾವ ನಳ್ಳಿಯಲ್ಲೂ ನೀರು ಬರ್ತಾ ಇಲ್ಲ. ಆದ್ದರಿಂದ ಸರ್ಕಾರ ಮತ್ತು ಜಿಲ್ಲಾಡಳಿತ ಆದಷ್ಟು ಬೇಗ ನಿಗಾವಹಿಸಿ ಪ್ರತಿ ಮನೆಗೂ ನೀರು ಕೊಡುವಂಥ ಕೆಲಸವನ್ನು ಜಲ್ ಜೀವನ್ ಮಿಷನ್ ಏನಿವತ್ತು ಹಣವನ್ನು ಇವತ್ತು ಹಾಕಿದೆ, ಆದಷ್ಟು ಬೇಗ ಜನರಿಗೆ ನೀರನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನು ನಾನು ಈ ವೇದಿಕೆ ಮುಖಾಂತರ ಮಾಡ್ತಾ ಇದ್ದೇನೆ. ಇನ್ನು ಬೈಂದೂರು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ 24,753 ಜನಸಂಖ್ಯೆಯಲ್ಲಿ ಪಡುವರಿ ಗ್ರಾಮದಲ್ಲಿ 1,308 ಕುಟುಂಬಗಳು, ಎಡ್ತರಿ ಗ್ರಾಮದಲ್ಲಿ 1,463 ಕುಟುಂಬಗಳು, ಬೈಂದೂರು ಹಾಗೂ ತಗ್ಗರ್ಸೆ ಗ್ರಾಮಗಳಲ್ಲಿ 1,070 ಕುಟುಂಬಗಳು ಸೇರಿದಂತೆ ಒಟ್ಟು 3,841 ಕುಟುಂಬಗಳು ಕುಡಿಯುವ ನೀರಿನ ಸಮಸ್ಯೆ ಎದುರಿಸ್ತಾ ಇವೆ. ಆದರೆ ಈ ಬಾರಿ 4-5 ಬಾರಿ ಮಳೆ ಬಂದ ಕಾರಣ ನೀರಿನ ಸಮಸ್ಯೆ ಉಂಟಾಗದು ಎಂಬ ವಿಶ್ವಾಸದಲ್ಲಿವೆ ಈ ಕುಟುಂಬಗಳು.
ಆದರೆ ಸರ್ಕಾರಿ ಆಸ್ಪತ್ರೆ ಮತ್ತು ಪೊಲೀಸ್ ನಿವಾಸಗಳಿಗೆ ನೀರಿನ ಸಮಸ್ಯೆ ಇದ್ದು ಒತ್ತಿನಡಿಯಲ್ಲಿ 6 ಲಕ್ಷ ಅಂದಾಜು ಮೊತ್ತದ ಓವರ್ಹೆಡ್ ಟ್ಯಾಂಕ್ ನಿರ್ಮಿಸಲಾಗಿದ್ದು ಪೈಪ್ ಜೋಡಣೆ ಕಾರ್ಯ ನಡೀತಾ ಇದೆ. ಕೊಳವೆ ಬಾವಿಯ ಮೂಲಕ ನೀರು ಸಂಗ್ರಹಿಸಿ 2 ಹಂತವಾಗಿ ಪಡವರಿ ಭಾಗಕ್ಕೆ ಹಾಗೂ ಸರ್ಕಾರಿ ಆಸ್ಪತ್ರೆ ಮತ್ತು ಪೊಲೀಸ್ ನಿವಾಸಗಳಿಗೆ ನೀರು ಪೂರೈಸಲು ಸಿದ್ಧವಾಗಿದೆ. ಹೊಸ ಯೋಜನೆ ರೂಪಿಸಲು ಪಟ್ಟಣ ಪಂಚಾಯಿತಿ ಸಮಿತಿ ರಚನೆಯಾಗದ ಕಾರಣ ಅನುದಾನ ಬಿಡುಗಡೆಗೊಳ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಜಲ್ ಜೀವನ್ ಮಿಷನ್ ಯೋಜನೆಯ ಅಡಿಯಲ್ಲಿ ವಾರಾಹಿಯಿಂದ 4 ಓವರ್ಹೆಡ್ ಟ್ಯಾಂಕ್ಗಳಿಗೆ ನೀರು ಸರಬರಾಜು ಆಗುವ ಭರವಸೆ ಇದೆ ಎನ್ನುತ್ತದೆ ಮೂಲಗಳು. ಪಟ್ಟಣ ಪಂಚಾಯಿತಿ 2 ವಾಹನಗಳಿಗೆ 2000 ಲೀಟರ್ ಸಾಮರ್ಥ್ಯದ 2 ಟ್ಯಾಂಕ್ ಅಳವಡಿಸಿದ್ದು ತುರ್ತು ಸಂದರ್ಭ ಎದುರಾದಲ್ಲಿ ನೀರು ಸರಬರಾಜು ಮಾಡಲು ಸನ್ನದ್ಧವಾಗಿವೆ. ಇದರ ಜೊತೆಗೆ ಈಗಾಗಲೇ ಗಂಟಿಹೊಳೆಯಲ್ಲಿ ನದಿಗೆ ಅಣೆಕಟ್ಟು ನಿರ್ಮಿಸಿ ಅಲ್ಲಿಂದ ಓವರ್ಹೆಡ್ ಟ್ಯಾಂಕಿಗೆ ನೀರು ಹರಿಸಲು ಸಮಗ್ರವಾದ ವಿಸ್ತೃತ ವರದಿ ತಯಾರಿಸಿ ಯೋಜನೆ ರೂಪಿಸಿ ಸರ್ಕಾರಕ್ಕೆ ಕಳುಹಿಸಲಾಗಿದೆ. ಸರ್ಕಾರದಿಂದ ಅನುದಾನ ಬಂದಲ್ಲಿ ಮುಂದಿನ ದಿನಗಳಲ್ಲಿ ಬೈಂದೂರು ಭಾಗಕ್ಕೆ ನೀರಿನ ಸಮಸ್ಯೆ ಎದುರಾಗುವುದು ಎಂದು ಬೈಂದೂರು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಅಜಯ್ ಭಂಡಾರ್ಕರ್ ತಿಳಿಸಿದ್ದಾರೆ. ಈಗ ನೀರಿನ ಬಗ್ಗೆ ನಾವು ನಿರೀಕ್ಷೆ ಇಟ್ಕೊಂಡು ಒಂದು ಪಟ್ಟಣ ಪಂಚಾಯತ್ನ ವ್ಯಾಪ್ತಿಯ ಒತ್ತಿರಣೆ ಗುಡ್ಡೆ ಮೇಲೆ ಒಂದು ಓವರ್ ಹೆಡ್ ಟ್ಯಾಂಕ್ ಅನ್ನ ಕನ್ಸ್ಟ್ರಕ್ಟ್ ಮಾಡಿದೀವಿ 50,000 ಲೀಟರ್ದು. ತುಂಬಾ 2020ರದ ಪ್ರಾಜೆಕ್ಟ್ ಆಗಿತ್ತು. 2025ರಲ್ಲಿ ಕಂಪ್ಲೀಟ್ ಆಗಿದೆ. FC ಮತ್ತೆ ಫಾರೆಸ್ಟ್ ಕ್ಲಿಯರೆನ್ಸ್ ಅದಕ್ಕೆ ಸ್ವಲ್ಪ ಟೈಮ್ ತಗೊಳ್ತು. ಬಟ್ ಈಗ ಕಂಪ್ಲೀಟ್ ಆಗಿ ಸಾರ್ವಜನಿಕರ ಉಪಯೋಗಕ್ಕೆ ಲಭ್ಯವಾಗಿದೆ. 50,000 ಲೀಟರ್ ನೀರು, ಒಳ್ಳೆ ನೀರು, ಬೋರು 5 ಇಂಚ್ ಬಿದ್ದಿರುವಂತ ಬೋರ್ ಇದೆ. ಸೊ ನೀರು ಅಲ್ಲಿಂದ ಓವರ್ ಹೆಡ್ ಟ್ಯಾಂಕ್ ಇಂದ ಸಪ್ಲೈ ಆಗ್ತಿದೆ. ಎಲೆಕ್ಟ್ರಿಫಿಕೇಶನ್ ಮುಗಿದಿದೆ, ಒಂದು ಫ್ಲಶಿಂಗ್ ಒಂದಿದೆ, ಮತ್ತೆ ಮೀಟರ್ ಒಂದು ಕೂಡಿಸ್ಬೇಕು, ಇನ್ನು ಪಂಪ್ ಒಂದು ಹಾಕಿದ್ರೆ ಅದು ನೀರು ಸಿಗತ್ತೆ. ಆ ನೀರು ಅಲ್ಲಿಂದ ಪಡುವರಿ ಭಾಗದ ಜನರಿಗೆ 1,200 ಕುಟುಂಬಗಳಿಗೆ, ಮತ್ತು ಇಲ್ಲಿ ಪೊಲೀಸ್ ಕ್ವಾರ್ಟರ್ಸ್ಗೆ ನೀರಿನ ಬೇಡಿಕೆ ಇದೆ. ಒಂದು 50 ಮನೆಗಳಿದಾವೆ ಅಂತೇಳಿ ಬೇಡಿಕೆ ಇದೆ, ಅವರಿಗೂ ತಲುಪ್ತಾ ಇದೆ. ಹಾಗೆ ಮುಖ್ಯವಾಗಿ ನಮ್ಮ ರೋಗಿಗಳಿಗೆ, ಈಗ ಸಾರ್ವಜನಿಕ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ನೀರಿನ ಸಮಸ್ಯೆ ಇದೆ, ಡಯಾಲಿಸಿಸ್ಗೆ ನೀರಿಲ್ಲ ಅಂತ. ಸೊ ಅವರಿಗೆ ತಕ್ಕ ಹಾಗೆ ನಾವು ದಿವಸಕ್ಕೆ 4,000 ಲೀಟರ್ ನೀರನ್ನು ಕೊಡಬೇಕಾಗಿದೆ. ಸೊ ಆ ನೀರನ್ನು ಕೊಡುವಂತ ಯೋಜನೆಯನ್ನು ಹಮ್ಮಿಕೊಂಡಿದ್ದೀವಿ. ಇದೊಂದು ಶಾಶ್ವತ ಪರಿಹಾರ ಆಗ್ಬಹುದು ಪಟ್ಟಣ ಪಂಚಾಯತಿಗೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ಒಟ್ಟಾರೆಯಾಗಿ ವ್ಯವಸ್ಥೆಗಳು ಸಿದ್ಧವಾಗಿದೆ, ಆದರೆ ಕೆಲವೊಂದು ಬಾಕಿ ಕೆಲಸಗಳು ಇನ್ನೂ ಮುಗಿಯದ ಕಾರಣ ಈ ಬಾರಿಯಾದರೂ ಕುಡಿಯುವ ನೀರಿನ ಸಮಸ್ಯೆ ಪರಿಹಾರ ಸಿಗಬಹುದೇ ಎನ್ನುವುದು ಜನರ ಪ್ರಶ್ನೆ. ಅಧಿಕಾರಿಗಳು ಮೈಮರೆಯದೆ ಕರ್ತವ್ಯ ನಿರ್ವಹಿಸಿದರೆ ಈ ಬೇಸಿಗೆಯಲ್ಲಿ ನೀರಿನ ಭರ ದೂರವಾಗಲಿದೆ. ಮತ್ತೆ ಮೈಮರೆತರೆ ಮಾತ್ರ ಹಾಹಾಕಾರ ತಪ್ಪಿದ್ದಲ್ಲ. ಅಶ್ವಥ್ ಆಚಾರ್ಯ, ನ್ಯೂಸ್ ನೆಕ್ಸ್ಟ್, ಉಡುಪಿ. ರಾಜ್ಯದಲ್ಲಿ ಅಧಿಕಾರ ಹಸ್ತಾಂತರದ ಕಾವು ಜೋರಾಗಿರುವ ಬೆನ್ನಲ್ಲೇ ಇಂದಿನಿಂದ ಬೆಳಗಾವಿ ಅಧಿವೇಶನ ಆರಂಭಗೊಂಡಿದೆ. ಎಲ್ಲ ಆಂತರಿಕ ಕಲಾಗಳನ್ನು ಬದಿಗೊತ್ತಿ ಬೆಳಗಾವಿಯ ಸುವರ್ಣಸೌಧದಲ್ಲಿ ತಮ್ಮ ಒಗ್ಗಟ್ಟು ಪ್ರದರ್ಶನಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಕರ್ನಾಟಕದಲ್ಲಿ ಕಬ್ಬು ಹಾಗೂ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ, ನೆರೆ ಪರಿಹಾರ, ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳು, ಪೊಲೀಸ್ ಇಲಾಖೆಯ ವೈಫಲ್ಯ ಸೇರಿದಂತೆ ನಾನಾ ವಿಷಯಗಳನ್ನು ಮುಂದಿಟ್ಟು ಸಿಎಂ ನೇತೃತ್ವದ ಸರ್ಕಾರದ ಮೇಲೆ ಮುಗಿಬೀಳಲು ವಿಪಕ್ಷಗಳು ಸನ್ನದ್ಧವಾಗಿವೆ. ಈ ಬಾರಿಯ ಚಳಿಗಾಲದ ಅಧಿವೇಶನದಲ್ಲಿ ಒಟ್ಟು 20ಕ್ಕೂ ಅಧಿಕ ವಿಧೇಯಕಗಳನ್ನು ಮಂಡಿಸಲು ಕಾಂಗ್ರೆಸ್ ಸರ್ಕಾರ ಸಜ್ಜಾಗಿದೆ. ಮತ್ತೊಂದೆಡೆಯಲ್ಲಿ ಕಬ್ಬು ಬೆಳೆಗಾರರು ಸೇರಿದಂತೆ ಒಟ್ಟು 89 ಸಂಘಟನೆಗಳು ರಾಜ್ಯ ಸರ್ಕಾರ ವಿರುದ್ಧ ಪ್ರತಿಭಟನೆ ನಡೆಸಲಿವೆ. ಇಂದು ಆರಂಭಗೊಂಡಿರುವ ಬೆಳಗಾವಿ ಅಧಿವೇಶನಕ್ಕಾಗಿ ಬೆಳಗಾವಿಯ ಸುವರ್ಣಸೌಧಕ್ಕೆ ಬಿಗಿ ಪೊಲೀಸ್ ಭದ್ರತೆಯನ್ನು ಒದಗಿಸಲಾಗಿದೆ. ಒಟ್ಟು 6,000ಕ್ಕೂ ಅಧಿಕ ಪೊಲೀಸರನ್ನು ರಾಜ್ಯ ಸರ್ಕಾರ ಭದ್ರತೆಗೆ ನಿಯೋಜಿಸಿದೆ. ಬುದ್ಧಿವಂತರ ಜಿಲ್ಲೆ ಎಂದು ಕರೆಸಿಕೊಳ್ಳುತ್ತಿರುವ ಉಡುಪಿಯಲ್ಲಿ ಹೃದಯ ವಿದ್ರಾವಕ ಘಟನೆಯೊಂದು ನಡೆದಿದೆ. ಸಕಾಲದಲ್ಲಿ ಆಂಬ್ಯುಲೆನ್ಸ್ ಸಿಗದ ಹಿನ್ನೆಲೆಯಲ್ಲಿ ಗೂಡ್ಸ್ ಗಾಡಿಯಲ್ಲಿ ರೋಗಿಯನ್ನು ಆಸ್ಪತ್ರೆಗೆ ಸಾಗಿಸಲಾಗಿದೆ. ಉಡುಪಿ ನಗರದ ಸಮೀಪದ ಉದ್ಯಾವರದಲ್ಲಿ ಈ ಘಟನೆ ನಡೆದಿದೆ. 108 ಆಂಬ್ಯುಲೆನ್ಸ್ಗೆ ಕರೆ ಮಾಡಿದರೂ ಕೂಡ ಯಾವುದೇ ಸ್ಪಂದನೆ ಸಿಗಲಿಲ್ಲ. ಕೊನೆಗೆ ಸಮಾಜ ಸೇವಕರಾದ ವಿಶು ಶೆಟ್ಟಿಯವರ ನೆರವಿನ ಮೂಲಕ ಗೂಡ್ಸ್ ಗಾಡಿಯಲ್ಲಿ ರೋಗಿಯನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಕಳೆದ 1 ವರ್ಷಗಳಿಂದಲೂ ಉಡುಪಿ ಜಿಲ್ಲೆಯಾದ್ಯಂತ 108 ಸಮಸ್ಯೆ ಉಲ್ಬಣಗೊಂಡಿದೆ. ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಕೂಡ ಸ್ಪಂದನೆ ಮಾಡಿಲ್ಲ. ವಿಧಾನಸಭೆಯಲ್ಲಿ ಈ ಕುರಿತು ಧ್ವನಿ ಎತ್ತಿಲ್ಲ. ರಾತ್ರಿಯ ವೇಳೆಯಲ್ಲಿ ಈ ಘಟನೆ ನಡೆದಿದ್ದು ಸರ್ಕಾರಕ್ಕೆ ಸ್ಥಳೀಯರು ಹಿಡಿಶಾಪವನ್ನೇ ಹಾಕುತ್ತಿದ್ದಾರೆ. ಶಾಸಕರೇ, ಈ ಕುರಿತು ಸ್ವಲ್ಪ ಗಮನ ಹರಿಸಿ. ಜನರ ಜೀವ ಉಳಿಸುವ ಆಂಬ್ಯುಲೆನ್ಸ್ ಸಮಸ್ಯೆಗೆ ಪರಿಹಾರ ದೊರಕಿಸುವುದಕ್ಕೆ ನಿಮ್ಮಿಂದ ಸಾಧ್ಯವಿಲ್ಲ ಅಂತಾದ್ರೆ ನಿಮ್ಮಿಂದ ಎಂಥ ಅಭಿವೃದ್ಧಿ ನಿರೀಕ್ಷೆ ಮಾಡುವುದಕ್ಕೆ ಸಾಧ್ಯ? ಶಾಸಕರೇ, ಮೊದಲು ಈ ವಿಚಾರದ ಕುರಿತು ಗಮನ ಹರಿಸಿ. ಮತ್ತೆ ರಾಜಕೀಯ ಮಾಡಿ ಅಂತ ಜನರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಆ 7 ಗಂಟೆಯಿಂದ ರೋಗಿಯೊಬ್ಬರಿಗೆ ಚಿಂತಾಜನಕ ಪರಿಸ್ಥಿತಿಯಲ್ಲಿದ್ದಾರೆ. ಆಂಬುಲೆನ್ಸ್ ಇರಲಿಲ್ಲ. 108ರ ಬಗ್ಗೆ 1 ವರ್ಷದಿಂದ ನಾನು ಸರ್ಕಾರದ ಗಮನಕ್ಕೆ ಪ್ರಯೋಜನ ಆಗಲಿಲ್ಲ.
108 ಸಿಗದೇ ಇರುವುದರಿಂದ ಇವತ್ತು 108 ಆಂಬುಲೆನ್ಸ್ ಖಾಸಗಿ ಆಂಬುಲೆನ್ಸ್ಗಳೆಲ್ಲ ಬಿಸಿ ಇತ್ತು. ಇದೀಗ ಗೂಡ್ಸ್ ಟೆಂಪೋದಲ್ಲಿ ನಾವು ಒಂದು ಕೋಟ್ ಇಟ್ಟು ಪರಿಸ್ಥಿತಿ ತಗೊಂಡು ಬರುವಂತ ಪರಿಸ್ಥಿತಿ ನಮ್ಮ ಉಡುಪಿ ಜಿಲ್ಲೆಗೆ ಬಂದಿದೆ ಅಂತ ನಾಟಕ ಹೀಗಿದ್ರು. ಜಿಲ್ಲಾಧಿಕಾರಿ ಅವರು ಯಾಕೆ ನಿಮಗೆ ತೋರುವುದಿಲ್ಲ? ನಾವು ಎಷ್ಟು ಸಲ ಹೇಳಿದ್ದೇವೆ, ಇದು ಈ ಉನ್ನತಾಧಿಕಾರಿಗಳು ದಯಮಾಡಿ ಒಂದು ವ್ಯವಸ್ಥೆ ಮಾಡಿ. ಒಬ್ಬರ ಜೀವನದಲ್ಲಿ ನೀವು ಆಟ ಆಡೋದು ಖಂಡಿತ ಸರಿಯಲ್ಲ. ತುಂಬಾ ಉಲ್ಬಣಗೊಂಡಿದ್ದಾರೆ ಅವರು. ಈ ರೀತಿಯ ಪರಿಸ್ಥಿತಿ ಯಾಕೆ ನಮ್ಮ ಉಡುಪಿ ಜಿಲ್ಲೆಗೆ ಬೇಕಾ? ಬೂತ್ ಟೆಂಪೋದಲ್ಲಿ ನಾವು ಒಂದು ಮನುಷ್ಯನನ್ನು ಕರ್ಕೊಂಡು ಬರುವಂತ ಸ್ಥಿತಿ ನಮ್ಮ ಉಡುಪಿ ಜಿಲ್ಲೆಗೆ ಬಂತಲ್ಲ, ಇದಕ್ಕಿಂತ ನಾಚಿಕೆ ಹಿಡಿತಲ್ಲ ಬೇರೆ ಉಂಟ ನಮ್ಗೆ? ಪರಿಸ್ಥಿತಿ ತಗೊಂಡು ಬರುವಂತ ಪರಿಸ್ಥಿತಿ ನಮ್ಮ ಉಡುಪಿ ಜಿಲ್ಲೆಗೆ ಬಂದಿದೆ ಅಂದ್ರೆ ಅದಕ್ಕಿಂತ ದೊಡ್ಡ ಮರ್ಯಾದೆ ಉಂಟು ನಮ್ಗೆ? ಈ ಪ್ರಜ್ಞಾವಂತ ನಾಟಕ ಹೀಗಿದ್ರೆ ಜಿಲ್ಲಾಧಿಕಾರಿ ಅವರು ಯಾಕೆ ನಿಮಗೆ ತೋರುವುದಿಲ್ಲ? ನಾವು ಎಷ್ಟು ಸಲ ಹೇಳಿದ್ದೇವೆ, ಇದು ಈ ಉನ್ನತಾಧಿಕಾರಿಗಳು ದಯಮಾಡಿ ಒಂದು ವ್ಯವಸ್ಥೆ ಮಾಡಿ. ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಉಡುಪಿಗೆ ಆಗಮಿಸಿ ಲಕ್ಷಕಂಠ ಗೀತ ಕಾರ್ಯಕ್ರಮದಲ್ಲಿ ಭಾಗ್ಯದ ವಾರದ ಒಳಗೆ ಉಡುಪಿಗೆ ಪವರ್ ಸ್ಟಾರ್ ಆಗಮಿಸಿದರು. ಗೀತೋತ್ಸವದ ಸಮಾರೋಪ ಸಮಾರಂಭಕ್ಕೆ ವಿಶೇಷ ಅತಿಥಿಯಾಗಿ ಆಗಮಿಸಿದ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಶ್ರೀಕೃಷ್ಣ ದರ್ಶನ ನಡೆಸಿ ರಾಜಾಂಗಣದಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ನಡೆಯುತ್ತಿರುವ ಗೀತೋತ್ಸವ ಕಾರ್ಯಕ್ರಮ ಸಮಾರೋಪನಗೊಂಡಿದೆ. ಪರ್ಯಾಯ ಪುತ್ತಿಗೆ ಮಠಾಧೀಶ ಶ್ರೀ ಸುಗುಣೇಂದ್ರ ತೀರ್ಥರ ನೇತೃತ್ವದಲ್ಲಿ ಆಯೋಜಿಸಲಾದ ಗೀತೋತ್ಸವ ಕಾರ್ಯಕ್ರಮವನ್ನು ತಿಂಗಳ ಹಿಂದೆ ಪೇಜಾವರ ವಿಶ್ವಪ್ರಸನ್ನ ಸ್ವಾಮೀಜಿ ಉದ್ಘಾಟಿಸಿದ್ದರು. ಇದರ ಜೊತೆಗೆ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ದೇಶದ ಪ್ರಧಾನಿ ನರೇಂದ್ರ ಮೋದಿ ಭಾಗಿಯಾಗಿದ್ದರು. ಇಂದು ಗೀತೋತ್ಸವದ ಸಮಾರೋಪ ಸಮಾರಂಭಕ್ಕೆ ಆಂಧ್ರದ ಡಿಸಿಎಂ ಪವನ್ ಕಲ್ಯಾಣ್ ಅತಿಥಿಯಾಗಿ ಭಾಗಿಯಾಗಿದ್ದಾರೆ. ವಿಶೇಷ ವಿಮಾನದ ಮೂಲಕ ಮಂಗಳೂರಿಗೆ ಆಗಮಿಸಿ ಅಲ್ಲಿಂದ ಉಡುಪಿಗೆ ಆಗಮಿಸಿದ ಅವರನ್ನು ಮಠದ ವತಿಯಿಂದ ಸ್ವಾಗತಿಸಲಾಯಿತು. ಪ್ರವಾಸಿ ಮಂದಿರದಲ್ಲಿ ಊಟ ಮುಗಿಸಿ ಅವರು ಕೃಷ್ಣ ಮಠಕ್ಕೆ ತೆರಳಿ ದೇವರ ದರ್ಶನ ಮಾಡಿ ಸ್ವಾಮೀಜಿಗಳ ಜೊತೆ ಭೇಟಿ ಮಾಡಿ ಮಾತುಕತೆ ನಡೆಸಿದರು. ಬಳಿಕ ಅಲ್ಲಿಂದ ಪವನ್ ಕಲ್ಯಾಣ್ ಮಠದತ್ತ ತೆರಳಿದ್ರು. ಮಠದ ರಾಜಾಂಗಣದಲ್ಲಿ ನಡೆಯುವ ಗೀತೋತ್ಸವ ಸಮಾರೋಪ ಸಂಭ್ರಮದಲ್ಲಿ ಭಾಗಿಯಾಗಿದ್ದಾರೆ. ಮಠದ ಭೇಟಿಗೂ ಮೊದಲು ಪವನ್ ಕಲ್ಯಾಣ್ ಅವರು ಮಾಧ್ಯಮದೊಂದಿಗೆ ಮಾತನಾಡಿದರು. ಎಲ್ಲರಿಗೂ ನಮಸ್ಕಾರ. This is a powerhouse of it's a divine powerhouse. Udupi's divine powerhouse. That's how we look at it, and it's a great opportunity for me. It's a divine call to be in Udupi, and Guruji has personally invited me. So I'm grateful and fortunate to be in such a great event of more than 1 crore handwritten Bhagavad Gita had been written, and also 1 lakh people reciting the Gita Parayana. To be a part of this is an amazing experience for me, and looking forward to do it later. See, we all have our own individual cultures. Of every land has its own deities. So Kantara shows that, like, in fact, even in Andhra or Telangana, and we have our own native cultures of Grama Devatas. I think Kantara has reflected, we call it as Thulnadu, right? This part is called Thulnadu. And we truly enjoy it. ಉಡುಪಿ ತಲುಪಿದ ಪವನ್ ಕಲ್ಯಾಣ್ ಅವರನ್ನ ಮಠದ ಪ್ರತಿನಿಧಿಗಳು ಸಾಂಪ್ರದಾಯಿಕ ರೀತಿಯಲ್ಲಿ ಸ್ವಾಗತಿಸಿದರು. ಬಳಿಕ ಅವರು ರಾಜಾಂಗಣದ ಮೂಲಕ ಮಠ ಪ್ರವೇಶಿಸಿ ಶ್ರೀಕೃಷ್ಣನ ಮುಂದೆ ವಿಶೇಷ ಪೂಜೆ ಸಲ್ಲಿಸಿದರು. ತೇಜಸ್ವಿಯಾದ ಮಠದ ಸಂಸ್ಕೃತಿ, ಪರಂಪರೆ ಹಾಗೂ ಸೇವಾ ಚಟುವಟಿಕೆಗಳ ಕುರಿತು ಸ್ವಾಮೀಜಿಗಳಿಂದ ಮಾಹಿತಿ ಪಡೆದರು. ಭಕ್ತರೊಂದಿಗೆ ಸರಳವಾಗಿ ಮಾತನಾಡಿದ ಪವನ್ ಕಲ್ಯಾಣ್, ಉಡುಪಿ ಮಠದ ಆಧ್ಯಾತ್ಮಿಕ ವಾತಾವರಣವು ತನಗೆ ಆತ್ಮಶಾಂತಿಯನ್ನು ನೀಡುತ್ತದೆ ಎಂದು ಹೇಳಿದರು. ಶ್ರೀಕೃಷ್ಣನ ದರ್ಶನ ಪಡೆದು ಅದ್ಭುತವಾದ ಶಾಂತಿ ಅನುಭವಿಸಿದ್ದೇನೆ. ಇಲ್ಲಿ ಪ್ರತಿ ಸಾರಿ ಬರುವಾಗ ಒಂದು ಹೊಸ ಶಕ್ತಿ ಸಿಗುತ್ತದೆ ಎಂದು ಹೇಳಿದರು. ಇದೇ ಸಂದರ್ಭ ಮಠದ ವತಿಯಿಂದ ಪವನ್ ಕಲ್ಯಾಣ್ ಅವರಿಗೆ ಅಭಿನವ ಶ್ರೀ ಕೃಷ್ಣದೇವರಾಯ ಬಿರುದು ನೀಡಿ ಗೌರವಿಸಲಾಯಿತು. ಭೇಟಿಯ ವೇಳೆ ಮಠದ ನಿತ್ಯ ಸೇವೆಗಳು, ಅನ್ನಸಂತೃಪ್ತಿ, ಶಿಕ್ಷಣ, ಸಾಮಾಜಿಕ ಉದ್ದೇಶಗಳ ಕಾರ್ಯಕ್ರಮಗಳ ಬಗ್ಗೆ ಸಹ ಉಪಮುಖ್ಯಮಂತ್ರಿಗೆ ಮಾಹಿತಿಯನ್ನ ನೀಡಲಾಯಿತು. ಪವನ್ ಕಲ್ಯಾಣ್ ಅವರ ಧಾರ್ಮಿಕ ಭೇಟಿಯ ಹಿನ್ನೆಲೆಯಲ್ಲಿ ಮಠ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಭದ್ರತಾ ನಿಟ್ಟಿನಲ್ಲಿ ಪೊಲೀಸ್ ಅಧಿಕಾರಿಗಳು ಹೆಚ್ಚಿನ ಬಂದೋಬಸ್ತ್ ಮಾಡಿದ್ರು. ಅನೇಕ ಭಕ್ತರು, ಜನಸೇವಾ ಪಕ್ಷದ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಮಠದ ಆವರಣದಲ್ಲಿ ಸೇರಿದ್ರು. I offer my Sastanga Namaskaram to the lotus feet of Sri Krishna, the presiding deity of this holy land. My deepest respects to the Pithadipati of Puttiga Macha, Sri Sugunendra Tirtha Swamiji, whose vision has turned this town into a global classroom for the Bhagavad Gita. My reverence to all the learned Swamijis of Ashtamatas, the scholars, and the thousands of devotees who have turned Udupi
into Vaikuntha today. Coming to Udupi, I could feel the spiritual vibrations, which is very hard to describe. This is not just a temple town. This is a spiritual powerhouse of Bharat. ನರೇಂದ್ರ ಮೋದಿ ಭೇಟಿ ಬಳಿಕ ಸಾಕಷ್ಟು ಭಕ್ತರು ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಭೇಟಿ ನೀಡ್ತಾ ಇದ್ರು. ಇದೀಗ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಭೇಟಿ ಭಕ್ತರಲ್ಲಿ ಹೊಸ ಸಂಚಲನ ಮೂಡಿಸಿದೆ. ಅಶ್ವಥ್ ಆಚಾರ್ಯ, ನ್ಯೂಸ್ ನೆಕ್ಸ್ಟ್, ಉಡುಪಿ. ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಸಾಲ ಸೌಲಭ್ಯ ಒದಗಿಸುವ ಉದ್ದೇಶದಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಹಕಾರಿ ಸಂಘ ಸ್ಥಾಪಿಸಿತು. ಸ್ವತಃ ಸಿಎಂ ಸಿದ್ದರಾಮಯ್ಯ ನವೆಂಬರ್ 28ರಂದು ಈ ಸಂಘಕ್ಕೆ ಚಾಲನೆ ನೀಡಿದರು. ಆದರೆ ಸಂಘದ ಮಾರ್ಗಸೂಚಿ ರೂಪಿಸುವಲ್ಲಿ ವಿಳಂಬವಾದ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಸಾಲ ಸೌಲಭ್ಯ ಸಿಗುವುದು ಡೌಟ್ ಎನ್ನಲಾಗ್ತಿದೆ. ಈ ಸಂಘಕ್ಕೆ ಕಾನೂನಾತ್ಮಕವಾಗಿ ಚುನಾವಣೆ ನಡೆಸಿ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ನಡೆಸುವ ಪ್ರಕ್ರಿಯೆ ವಿಳಂಬವಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಈ ಸಂಘದ ಸದಸ್ಯರಿಗೆ ಸಾಲ ಸಿಗುವ ಪ್ರಕ್ರಿಯೆ ಕೂಡ ತಡವಾಗುತ್ತಿದೆ ಎನ್ನಲಾಗ್ತಿದೆ. ಇದು ಗೃಹಲಕ್ಷ್ಮಿ ಸಹಕಾರಿ ಸಂಘದ ಸದಸ್ಯರ ಅಸಮಾಧಾನಕ್ಕೆ ಕಾರಣವಾಗಿದೆ. ಅಲ್ಲದೆ ಸಂಘದ ಕಾರ್ಯನಿರ್ವಹಣೆ ಕುರಿತಂತೆ ಯಾವುದೇ ಮಾರ್ಗಸೂಚಿ ಕೂಡ ರೂಪಿತಗೊಂಡಿಲ್ಲ. ರಾಜ್ಯದಲ್ಲಿ ಇರುವ 1.24 ಕೋಟಿ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಈ ಸಂಘದಿಂದ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯದ ಭರವಸೆ ನೀಡಲಾಗಿತ್ತು. ಈ ಸಂಘದ ಸದಸ್ಯತ್ವ ಪಡೆದವರು ಸಾಲಕ್ಕೆ ಅರ್ಜಿ ಸಲ್ಲಿಸಬಹುದು ಎನ್ನಲಾಗಿತ್ತು. ಸಂಘದ ಸದಸ್ಯತ್ವಕ್ಕೆ 1250 ರೂಪಾಯಿ ಶುಲ್ಕ ನಿಗದಿಯಾಗಿದ್ದು, ಯೋಜನೆಯ ಫಲಾನುಭವಿಗಳೆಲ್ಲ ಸದಸ್ಯತ್ವ ಪಡೆದರೆ 1200 ಕೋಟಿ ರೂಪಾಯಿ ರಾಜ್ಯದ ಬೊಕ್ಕಸಕ್ಕೆ ಸೇರಲಿದೆ. ರಾಜ್ಯದಲ್ಲಿ 3 ಹೊಸ ರೈಲು ಮಾರ್ಗಗಳ ನಿರ್ಮಾಣಕ್ಕೆ ಸಮೀಕ್ಷೆ ನಡೆಯುತ್ತಿದೆ ಎಂದು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಮಾಹಿತಿ ನೀಡಿದ್ದಾರೆ. ಈ ವಿಚಾರವಾಗಿ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ತಾಳಗುಪ್ಪ ಶಿರಸಿ ಹುಬ್ಬಳ್ಳಿ, ಅಂಕೋಲಾ ಹುಬ್ಬಳ್ಳಿ ಮತ್ತು ತಾಳಗುಪ್ಪ ಹೊನ್ನವರ ಮಾರ್ಗಗಳು 2030 ಒಳಗೆ ಕಾರ್ಯಗತಗೊಳ್ಳಲಿದೆ ಎಂದು ಹೇಳಿದ್ದಾರೆ. ಈ ಹೊಸ ರೈಲು ಮಾರ್ಗದ ಆರಂಭದಿಂದಾಗಿ ಮಲೆನಾಡಿನ ಸಂಪರ್ಕ ಕೊಂಡಿ ಬಲಗೊಳ್ಳಲಿದೆ. ಪ್ರವಾಸೋದ್ಯಮ ಅಭಿವೃದ್ಧಿಯಿಂದಾಗಿ ಆರ್ಥಿಕತೆ ಉತ್ತೇಜನಗೊಳ್ಳಲಿದೆ. ತಾಳಗುಪ್ಪ ಶಿರ್ಸಿ ಹುಬ್ಬಳ್ಳಿ ರೈಲು ಮಾರ್ಗ ನಿರ್ಮಾಣಕ್ಕೆ ಸಂಬಂಧಿಸಿ ವಿಸ್ತೃತ ಯೋಜನಾ ವರದಿ ಮುಂದಿನ 6 ತಿಂಗಳಲ್ಲಿ ಸಿದ್ಧವಾಗಲಿದೆ. ಕೂಡಲೇ ಭೂಸ್ವಾಧೀನ ಪ್ರಕ್ರಿಯೆ ಕೈಗೊಳ್ಳಲಿದ್ದೇವೆ ಎಂದು ಸೋಮಣ್ಣ ಮಾಹಿತಿ ನೀಡಿದ್ದಾರೆ. ಸುಮಾರು 3,000 ಕೋಟಿ ರೂಪಾಯಿ ವೆಚ್ಚದ ಯೋಜನೆ ಇದಾಗಿದ್ದು, ಯೋಜನೆಯ ಸಮೀಕ್ಷೆ ಕಾರ್ಯ ಈಗಾಗಲೇ ಪೂರ್ಣಗೊಂಡಿದೆ. ಈ 3 ರೈಲು ಮಾರ್ಗದಿಂದ ಉತ್ತರ ಕನ್ನಡ, ಧಾರವಾಡ, ಶಿವಮೊಗ್ಗ, ಉಡುಪಿ ಜಿಲ್ಲೆಗಳ ಪ್ರಯಾಣಿಕರಿಗೆ ಅನುಕೂಲವಾಗಲಿದೆ ಎಂದು ಸೋಮಣ್ಣ ಹೇಳಿದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯಾವುದೇ ಯೋಜನೆಗಳನ್ನು ಪಡೆಯಲು ಆಧಾರ್ ಕಾರ್ಡ್ ಕಡ್ಡಾಯ. ಆದರೆ ಈಗ ವಿಷಯ ಏನು ಅಂದರೆ, ಮನುಷ್ಯರಂತೆ ಪ್ರಾಣಿಗಳಿಗೂ ಆಧಾರ್ ಕಾರ್ಡ್ ನೀಡುವ ಪ್ರಕ್ರಿಯೆ ಸಿದ್ಧಗೊಂಡಿದೆ. ಅನಿಮಲ್ ಐಡೆಂಟಿಫಿಕೇಶನ್ ಕಾರ್ಡ್ ನೀಡಲು ಸ್ಮಾರ್ಟ್ ಫ್ಲಾಗ್ ಅಪ್ಲಿಕೇಶನ್ ಸಿದ್ಧಗೊಳಿಸಲಾಗಿದೆ. ಈ ಆಪ್ನ ಮೂಲಕ ಜಾನುವಾರು ಹಾಗೂ ಬೀದಿ ನಾಯಿಗಳ ನಿರ್ವಹಣೆ ಮಾಡಲು ಹುಬ್ಬಳ್ಳಿ ಧಾರವಾಡ ಪಾಲಿಕೆ ಸಿದ್ಧಗೊಂಡಿದೆ. ಮನುಷ್ಯನ ಫಿಂಗರ್ ಪ್ರಿಂಟ್ ಮೂಲಕ ಆಧಾರ್ ಕಾರ್ಡ್ ನೀಡಲಾಗುತ್ತದೆ. ಅದೇ ರೀತಿ ಮೂಕ ಪ್ರಾಣಿಗಳ ಮೂಗು, ಬಾಯಿ ಕಲರ್ ಮಾದರಿಯನ್ನು ಆಧರಿಸಿ ಗುರುತಿನ ಚೀಟಿ ನೀಡಲಾಗುತ್ತದೆ. ಧಾರವಾಡ ಐಐಟಿ ಇನ್ಕ್ಯುಬೇಷನ್ ಸೆಂಟರ್ನಲ್ಲಿ ಐಡಿಎಸ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ನ ಪ್ರಸಾದ್ ಹಾಗೂ ಸುಚಿತ್ ಎಂಬುವರು ಇಂತಹ ಬಯೋಮೆಟ್ರಿಕ್ ಟ್ಯಾಗಿಂಗ್ ತಂತ್ರಾಂಶವನ್ನು ತಂದಿದ್ದಾರೆ. ಪ್ರಾಣಿಗಳಿಗೆ ಗುರುತಿನ ಕಾರ್ಡ್ನಲ್ಲಿ ನೋಂದಣಿ ಸಂಖ್ಯೆ ಹಾಗೂ ಸ್ಕ್ಯಾನರ್ ಕೋಡ್ ಒದಗಿಸಲಾಗುತ್ತದೆ. ಇದರಲ್ಲಿ ಪ್ರಾಣಿ ಮಾಲೀಕನ ವಿಳಾಸ, ಮೊಬೈಲ್ ಸಂಖ್ಯೆ, ಪ್ರಾಣಿಯ ಲಿಂಗ, ತಳಿ, ವಯಸ್ಸು ಎಲ್ಲವೂ ಇರುತ್ತದೆ. ಈ ಟ್ಯಾಗ್ ಅನ್ನು ಪ್ರಾಣಿಯ ಕಿವಿಗೆ ಹಾಕಲಾಗಿರುತ್ತದೆ. ಇದನ್ನು ಸ್ಕ್ಯಾನ್ ಮಾಡುವ ಮೂಲಕ ಪ್ರಾಣಿಗಳ ಸಂಪೂರ್ಣ ವಿವರ ಪಡೆಯಬಹುದಾಗಿದೆ. ಈ ಮೂಲಕ ಪ್ರಾಣಿ ಕಳ್ಳತನದ ಅಪಾಯವನ್ನು ಕಡಿಮೆ ಮಾಡಲು ಹುಬ್ಬಳ್ಳಿ ಧಾರವಾಡ ಪಾಲಿಕೆ ಚಿಂತನೆ ನಡೆಸಿದೆ. ಇಷ್ಟು ದಿನ ಮಳೆಯ ಆರ್ಭಟಕ್ಕೆ ಕಂಗಾಲಾಗಿದ್ದ ರಾಜ್ಯದ ಜನತೆಗೆ ಈಗ ಚಳಿಯ ಕಾಟ ಶುರುವಾಗಿದೆ. ಸಂಪೂರ್ಣ ಕರ್ನಾಟಕದಲ್ಲಿ ಚಳಿಯ ವಾತಾವರಣ ಆರಂಭಗೊಂಡಿದ್ದು, ರಾಜ್ಯದ ಜನತೆ ಸ್ವೆಟರ್ ಹಾಕಿಕೊಂಡು ಚಳಿಯಿಂದ ಮುಕ್ತಿ ಯಾವಾಗ ಅಂತ ಕೇಳುವ ವಾತಾವರಣ ನಿರ್ಮಾಣವಾಗಿದೆ. ಭಾರತೀಯ ಹವಾಮಾನ ಇಲಾಖೆ ನೀಡಿರುವ ಮಾಹಿತಿಯ ಪ್ರಕಾರ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಇಂದು ಇಡೀ ದಿನ ಮೋಡ ಮುಸುಕಿದ ವಾತಾವರಣ ಇರಲಿದೆ. ಇಂದು ಮಳೆಯ ಸಂಭವವಿಲ್ಲ, ಆದರೆ ಸಂಜೆ ಬಳಿಕ ಇಬ್ಬನಿ ಬೀಳಲಿದೆ ಎನ್ನಲಾಗಿದೆ. ಸದ್ಯ ಬೆಂಗಳೂರಿನ ತಾಪಮಾನ 17 ಡಿಗ್ರಿ ಸೆಲ್ಸಿಯಸ್ಗೆ ಕುಸಿತ ಕಂಡಿದೆ. ಕರಾವಳಿ ಜಿಲ್ಲೆಗಳಾದ ಉಡುಪಿ, ಉತ್ತರ ಕನ್ನಡ ಹಾಗೂ ದಕ್ಷಿಣ ಕನ್ನಡದಲ್ಲಿ ಇಂದು ಒಣಹವೆ ಇರಲಿದೆ. ದಕ್ಷಿಣ ಕರ್ನಾಟಕದಲ್ಲಿಯೂ ಮಂಜು ಕವಿದ ವಾತಾವರಣವೇ ಇರಲಿದ್ದು, ರಾಜ್ಯದ ಯಾವುದೇ ಕಡೆಗಳಲ್ಲಿ ಮಳೆಯಾಗುವುದಿಲ್ಲ ಎಂದು ಐಎಂಡಿ ತಿಳಿಸಿದೆ. ಉತ್ತರ ಕರ್ನಾಟಕದ ಜಿಲ್ಲೆಗಳಾದ ಧಾರವಾಡ, ಹುಬ್ಬಳ್ಳಿ, ಗದಗ, ಹಾವೇರಿ, ವಿಜಯಪುರ, ಬಾಗಲಕೋಟೆ, ಬೆಳಗಾವಿ, ಕಲಬುರಗಿ, ರಾಯಚೂರು, ಬೀದರ್ ಮತ್ತು ಕೊಪ್ಪಳದಲ್ಲಿ ವಾತಾವರಣವು ಬೆಳಿಗ್ಗೆ ಒಣಹವೆಯಿಂದ ಕೂಡಿದರೆ ರಾತ್ರಿ ಹಾಗೂ ಬೆಳಿಗ್ಗೆ ಮಂಜು ಕವಿದ ವಾತಾವರಣವಿದೆ. ಇನ್ನಷ್ಟು ತಾಜಾ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನೆಕ್ಸ್ಟ್. ಇದು ವರ್ತಮಾನದ ಕೈಗೆನ್ನಡಿ.